ಇಂದಿನ ಸಮಾಜ, ಇಡೀ ನಮ್ಮ ಮಾನವ ಕುಲದ, ಇಡೀ ಸಮಾಜದ ಬದಲಾವಣೆಯ ಶಕ್ತಿ ಅಂದರೆ ನಮ್ಮಲ್ಲಿರ್ತಕ್ಕಂತಹ ಗ್ರಂಥಗಳು, ನಮ್ಮಲ್ಲಿರ್ತಕ್ಕಂತಹ ಪವಿತ್ರತವನ್ನು ಪಡೆದಂತಹ ಗ್ರಂಥಗಳಿಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಸಮಾಜ, ಒಂದು ಮನುಕುಲ, ಒಂದು ಇಡೀ ಜಗತ್ತು ಬದಲಾವಣೆ ಆಗಬೇಕಾದ್ರೆ ಗ್ರಂಥಗಳಿಂದಲೇ ಮಾತ್ರ ಸಾಧ್ಯ. ಗ್ರಂಥಗಳು ಇರದೇ ಇದ್ದರೆ ನಮ್ಮ ಬದಲಾವಣೆ ಆಗಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ನಾವು ಶಿಕ್ಷಣವನ್ನು ಪಡೆಯಬೇಕಾಗ್ತದೆ. ಶಿಕ್ಷಿತರಾಗಿ ಬೇರೆ ದೇಶಗಳಿಗೆ ಹೋಲಿಸಿದಾಗ ಸಾಕ್ಷರ ಮಟ್ಟವನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ನಿಟ್ಟಿನಲ್ಲಿ ಮಾಡಬೇಕಾದ್ರೆ ನಾವು ಗ್ರಂಥಗಳನ್ನು ಓದಬೇಕಾಗ್ತದೆ. ಗ್ರಂಥಗಳನ್ನು ಓದುವುದರ ಮುಖಾಂತರ, ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸೋದ್ರ ಮುಖಾಂತರ ನಾವೆಲ್ಲರೂ ಪ್ರೇರಣೆಯನ್ನು ನೀಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲಿ ಕುರಾನ್ಗೆ ತನ್ನದೇ ಆದ ಪವಿತ್ರವಾದ ಸ್ಥಾನವನ್ನು ಹೊಂದಿದೆ. ಇಟ್ ಈಸ್ ಒನ್ ಆಫ್ ದ ಹೋಲಿ ಬುಕ್ ಇನ್ ದ ವರ್ಲ್ಡ್. ಯಾಕಂದರೆ ದೇವರ ವಾಣಿಯನ್ನು ನಮ್ಮೆಲ್ಲರಿಗೂ ನೀಡ್ತಕ್ಕಂಥ ಒಳ್ಳೆಯ ಮಾನವೀಯ ಮೌಲ್ಯವನ್ನು, ಒಳ್ಳೆಯ ನೈತಿಕತೆಯನ್ನು ನೀಡ್ತಕ್ಕಂಥ ಒಂದು ಅತ್ಯುತ್ತಮ ಗ್ರಂಥ ಅಂತಂದರೆ ಕುರಾನ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಮಾನ್ಯ ಹಿರಿಯರು ಹೇಳಿದ ಹಾಗೆ ನಾವೆಲ್ಲರೂ ಸಮಾಜದಲ್ಲಿ ಏನು ಎಲ್ಲ ಧರ್ಮಗಳು ಸರಿಸಮಾನ. ಆ ನಿಟ್ಟಿನಲ್ಲಿ ಈ ಒಂದು ಗ್ರಂಥಕ್ಕೆ ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ. ಇಟ್ ಈಸ್ ಹ್ಯಾವಿಂಗ್ ವೆರಿ ಟ್ರೆಮೆಂಡಸ್ ವಿಲ್ ಪವರ್ ಅಂತ, ಅಂದರೆ ತನ್ನದೇ ಆದ ಬೌದ್ಧಿಕ ಶಕ್ತಿಯನ್ನು ಹೊಂದಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ತೆಗೆದುಕೊಳ್ಬಹುದು. ರಾಮಾಯಣ ತೆಗೆದುಕೊಳ್ಳಬಹುದು, ಮಹಾಭಾರತ ತೆಗೆದುಕೊಳ್ಬೋದು, ಬೈಬಲನ್ನು ತೆಗೆದುಕೊಳ್ಬೋದು. ಮಾನ್ಯರು ಹೇಳಿದ ಹಾಗೆ ಎಲ್ಲ ಗ್ರಂಥಗಳಿಗೆ ತನ್ನದೇ ಆದ ಶಕ್ತಿಯನ್ನು ಒಳಗೊಂಡಿದೆ ಅಂತ. ಇವೆಲ್ಲ ಗ್ರಂಥಗಳು ನಮಗೆ ಏನು ಕೊಡ್ತವೆ ಅಂತಂದರೆ ಮಾನವೀಯ ಮೌಲ್ಯಗಳನ್ನು, ಸಮಾಜದಲ್ಲಿ ಯಾವ ರೀತಿ ಬಾಳಬೇಕು, ಯಾವ ರೀತಿ ನಾವು ಒಳ್ಳೊಳ್ಳೆಯ ಆದರ್ಶಗಳನ್ನು, ಒಳ್ಳೊಳ್ಳೆಯ ವಿಚಾರಗಳನ್ನು ಸಮಾಜವನ್ನು ಮುನ್ನುಗ್ಗಲು ನಾವು ಅಳವಡಿಸಿಕೊಳ್ಳಬೇಕು, ಏನು ಆ ಸಂದೇಶವನ್ನು ನೀಡುವಲ್ಲಿ ಈ ಎಲ್ಲ ಗ್ರಂಥಗಳು ನಮಗೆ ಪೂರಕವಾಗಿವೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಅಲ್ಲದೆ ನಾನು ಕಳೆದ ವರ್ಷ ಬಹರೇನ್ ಮತ್ತು ಅಬುದಾಬಿ, ಶಾರ್ಜಾ ಹಾಗೆ ದುಬೈಗೆ ಹೋದಾಗ ಅಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಇಲ್ಲಿರ್ತಕ್ಕಂತಹ ಒಂದು ಉತ್ತಮ ಗ್ರಂಥ ಅಂದರೆ ಇಡೀ ನಮ್ಮ ದೇಶದಲ್ಲಿ, ಅಂದರೆ ಅಬುದಾಬಿ ಆಗಿರ್ಬೋದು, ಶಾರ್ಜಾ, ಬಹರೇನ್ ಆಗಿರ್ಬೋದು, ಅಲ್ಲಿರ್ತಕ್ಕಂತಹ ಎಲ್ಲ ಏನು ಓದುಗರಿದ್ದಾರೆ, ನಾಗರಿಕರಿದ್ದಾರೆ, ಅವರೆಲ್ಲರೂ ಕುರಾನನ್ನು ಓದಿ ಒಳ್ಳೆಯ ನಾಗರಿಕತೆಯನ್ನು, ಒಳ್ಳೆಯ ಸಿವಿಲೈಸೇಷನ್ನ ಪಡೆದಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾರೆ, ಹೇಳ್ತಾ ಇದ್ರು. ಹಾಗೆ ಮುಂದುವರೆದಂತೆ ಸಮಾಜದಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಕಡೆ ಹೇಳ್ತಾರೆ, ಗ್ರಂಥಗಳು ಬದುಕಿನ ದಾರಿದೀಪಗಳು ಅಂಥೇಳಿ. ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನೆಲ್ಲ ಕೊಂಡೊಯ್ಯುತ್ತವೆ, ಅಂದರೆ ಅಜ್ಞಾನದಿಂದ ಜ್ಞಾನದೆಡೆಗೆ. ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಗ್ರಂಥಗಳು ನಾಡಿನ ಸಂಸ್ಕೃತಿಯ ಪ್ರತೀಕ ಅಂತೇಳಿ. ಹಾಗೆ ನಮ್ಮ ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ನಮ್ಮ ಬಾಳನ್ನು ಬೆಳಗಲಿಕ್ಕೆ ಪುಸ್ತಕ ಬೇಕು ಅಂಥೇಳಿ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಮಾಡಬೇಕಾದಂತಹ ಕರ್ತವ್ಯ ಏನಂತಂದರೆ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಹಣವನ್ನು ನಾವು ಹಂಚುತ್ತಾ ಹೋದಂತೆ ಕಡಿಮೆ ಆಗ್ತದೆ, ಹಣವನ್ನು ಬಳಸಿದಂತೆ ಹಣ ಕಡಿಮೆ ಆಗ್ತದೆ, ಆದರೆ ಜ್ಞಾನವನ್ನು ಬಳಸಿದಂತೆ ಹೆಚ್ಚಾಗುತ್ತದೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಜ್ಞಾನದ ಅಡಿಯಲ್ಲಿ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ಒಂದು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಲು ತಾವೆಲ್ಲರೂ ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಕಡೆ ಭಗತ್ ಸಿಂಗ್ ಅವರು ತಮ್ಮ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವರಿಗೆ ಕೊನೆಯ ಸಂದರ್ಭದಲ್ಲಿ ತಾನು ಜೈಲಿನಲ್ಲಿದ್ದಾಗ ಕರೆಯುವ ಸಂದರ್ಭದಲ್ಲಿ ಅವನಿಗೆ ನೇಣಿಗೆ ಹಾಕುವ ಒಂದು ಸನ್ನಿವೇಶ ಉದ್ಭವ ಆಗುತ್ತದೆ. ಆವಾಗ ಅಲ್ಲಿರ್ತಕ್ಕಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನು ಹೇಳ್ತಾನಂತಂದರೆ, ಭಗತ್ ಸಿಂಗರು ಒಂದು ಕಡೆ ನಾನು ಲೆನಿನ್
ತಮಗೆಲ್ರಿಗೂ ಗೊತ್ತು, ಸಮಾಜವಾದದಲ್ಲಿ ಅಂತ ಇರ್ತಕ್ಕಂತಹ ಒಬ್ಬ ರಷ್ಯನ್ ಕ್ರಾಂತಿಕಾರಿ ಪುರುಷ ಆ ಲೆನಿನ್ನ ಪುಸ್ತಕವನ್ನು ಓದ್ತಾ ಇದ್ದಾನೆ. ದಯವಿಟ್ಟು ಆ ಭಗತ್ ಸಿಂಗರು ಹೇಳ್ತಾರೆ, ನಾನು ಲೆನಿನ್ನ ಪುಸ್ತಕ ಓದ್ತಾ ಇದ್ದೇನೆ, ಒಂದು 15 ನಿಮಿಷ ನಂತರ ನನಗೆ ನೇಣಿಗೆ ಏರಿಸ್ರಿ, ಗಲ್ಲಿಗೆ ಏರಿಸ್ರಿ ಅಂತ. ಇದರ ತಾತ್ಪರ್ಯ ಇಷ್ಟೇ, ಭಾರತೀಯರು ಅತ್ಯಂತ ಪುಸ್ತಕ ಪ್ರಿಯರು. ಪುಸ್ತಕವನ್ನು ಓದಿದ ಆದಮೇಲೆ ನನಗೆ ನೇಣಿಗೆ ಏರಿಸಿರಿ ಅಂತೇಳಿ ಆ ಬ್ರಿಟಿಷ್ ಅಧಿಕಾರಿ ಹೇಳ್ತಾರೆ. ಅಂದಾಗ ಅವರಲ್ಲಿರ್ತಕ್ಕಂಥ ಪುಸ್ತಕದ ಪ್ರೀತಿ, ಪುಸ್ತಕದ ಸಂಸ್ಕೃತಿ ಬೆಳೆಸಿಕೊಳ್ಳಲು ಎಷ್ಟು ಮಹತ್ವತೆಯನ್ನು ಪಡೆದಿದೆ ಅಂತೇಳಿ ನಾವು ಇಲ್ಲಿ ಮನಗಾಣಬಹುದು. ನಗುನಗುತ್ತಾ ಆ ಬ್ರಿಟಿಷ್ ಅಧಿಕಾರಿ ಹೇಳ್ತಾರೆ, ಭಾರತೀಯರಲ್ಲಿ ಎಷ್ಟೊಂದು ಒಂದು ನೈಪುಣ್ಯತೆ ಇದೆ, ಪುಸ್ತಕ ಓದುವ ಸಂಸ್ಕೃತಿ ಇದೆ ಅಂಥೇಳಿ. ಈ ಸಂದರ್ಭದಲ್ಲಿ ಸ್ನೇಹಿತರೆ, ನಾವೆಲ್ಲರೂ ಗ್ರಂಥಗಳನ್ನು ಅವಲೋಕಿಸೋದರ ಮುಖಾಂತರ, ಓದುವುದರ ಮುಖಾಂತರ ನಾವು ಸಮಾಜಕ್ಕೆ ಒಳ್ಳೆಯ ಸಮಾಜದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಆದರ್ಶಗಳನ್ನು ರೂಢಿಸಿಕೊಳ್ಳೋದ್ರ ಮುಖಾಂತರ ಸುಸಂಸ್ಕೃತನಾಗಬೇಕಾಗ್ತದೆ. ಈ ಸಂದರ್ಭದಲ್ಲಿ ದೇವನೂರು ಮಹಾದೇವರವರು ಒಂದು ಕಡೆ ಹೇಳ್ತಾರೆ, ತಮ್ಮ ಎದೆಗೆ ಬಿದ್ದ ಅಕ್ಷರ ಎಂಬ ಪುಸ್ತಕದಲ್ಲಿ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ. ಅಂದರೆ ನೀವು ಓದಿದಂತಹ ಪುಸ್ತಕ ಭೂಮಿಗೆ ಹಾಕಿದಂಥ ಒಂದು ಬೀಜ ಇಂದಲ್ಲ ನಾಳೆ ನಮಗೆ ಪ್ರತಿಫಲ ಕೊಡುತ್ತದೆ ಅಂಥೇಳಿ. ತಮಗೆಲ್ಲರಿಗೂ ಗೊತ್ತು, ಇವತ್ತು ನಾವು ಪುಸ್ತಕವನ್ನು ಓದಿ ಒಬ್ಬ ಉನ್ನತ ಅಧಿಕಾರಿ ಆಗ್ಬೋದು. ಅದರ ಜೊತೆಗೆ ನಾವು ಭೂಮಿಯಲ್ಲಿ ಹಾಕಿದಂಥ ಬೀಜವನ್ನು ನೆಟ್ಟಾಗ ಮುಂದೆ ಅದು ಹೆಮ್ಮರವಾಗಿ ಒಳ್ಳೆಯ ಪ್ರತಿಫಲವನ್ನು ಕೊಡುವುದರಲ್ಲಿ ಸಂದೇಹವಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಆಗಿರ್ಬೋದು, ಮುಂತಾದ ಹಿರಿಯ ಮುತ್ಸದ್ದಿಗಳ ಪುಸ್ತಕಗಳನ್ನು ಈ ಸಂದರ್ಭದಲ್ಲಿ ನಾವು ಓದಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಯತ್ನಿಸಿ ಈ ನಾಡಿಗೆ ಒಳ್ಳೆಯ ಒಂದು ಹಿರಿಮೆಯನ್ನು ತರಬೇಕಾಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ.